ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಗೊಂಡಿದೆ. ಉದ್ಘಾಟನೆಗೂ ಮುನ್ನ ರಸ್ಸಂಜೆ ಕಾರ್ಯಕ್ರಮ ಕೂಡ ನಡೆಯಿತು. ಖ್ಯಾತ ಗಾಯಕ ಕೃಷ್ಣಮೂರ್ತಿ ತಂಡದಿಂದ ರಸ್ಸಂಜೆ ಕಾರ್ಯಕ್ರಮ ನಡೆಯಿತು. ಕನ್ನಡದ ಹಾಡುಗಳನ್ನು ಹಾಡಿ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಬಸವರಾಜ ಹೊರಟ್ಟಿ ಅವರು, ಡಿಕೆ ಶಿವಕುಮಾರ್ ಅವರು, ಜಾರ್ಜ್ ಅವರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ಸಿನಿ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಬಾವುಟ ಹಾರಿಸ್ತಾ ಇದ್ದೀವಿ ಅಂದರೆ ಅದು ಭಾಳ ಖುಷಿಯಾಗುತ್ತೆ. ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟಾಗಿ ಬಂದಿರೋದು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಅವ್ರ ಜೊತೆ ಬರ್ತಿರೋದು ಭಾಳ ಖುಷಿಯಾದ ವಿಷಯ. ಹಾಗೂ ಕಿಶೋರ್ ನಮ್ಮ ಜೊತೆಲೇ ರಾಕ್ಷಸ ಪಿಕ್ಚರ್ ಎಂಟ್ರಾಗಿದ್ದು. ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು, ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ, ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ, ಅವರು ಬಂದ್ಬಿಟ್ಟು ಇವಾಗ ತಮಿಳ್ ಸಿನಿಮಾದಲ್ಲಿ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನಮ್ಮ ಉಮಾಶ್ರೀ ಅವರಿದ್ದಾರೆ, ಆಮೇಲೆ ಸಾಯಿ ಪ್ರಕಾಶ್ ಅವರು, ದೊಡ್ಡಣ್ಣವರು, ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ತುಂಬ ಖುಷಿಯಾಗುತ್ತೆ. ನಾನು ಅಷ್ಟೇ ಜಸ್ಟ್ ಇವಾಗ ತಾನೇ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಸು, ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದೆ.